ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲೇ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡ್ತಿರೋ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರೋ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊರಿಯನ್ ಡ್ರಾಮಾಸು, ಚೈನೀಸ್ ಡ್ರಾಮಾಸು ಮತ್ತು ಕೊರಿಯನ್ ಮೂವೀಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಎಕ್ಸುಮನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ನಾನಿವತ್ತು ಕೊರಿಯನ್ ಮೂವಿ ಆದ ಬಿ ವಿತ್ ಯು ಥರ್ಡ್ ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಸೆಕೆಂಡ್ ಪಾರ್ಟ್ ನ ನೋಡಿಲ್ಲ ಅವರು ಫಸ್ಟ್ ಸೆಕೆಂಡ್ ಪಾರ್ಟ್ ನ ಮೊದಲು ನೋಡ್ಕೊಬನ್ನಿ, ಆಗ ಈ ಪಾರ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಈಗ ಇಲ್ಲಿ ಮೂವಿಯ ಥರ್ಡ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಪಿಂಕ್ ಕಲರ್ ಫುಲ್ ಡಾರ್ಕ್ ಪಿಂಕ್ ಕಲರ್ ಇರೋ ಕೋಟ್ ನ ಹಾಕೊಂಡು ಬರ್ತಿರ್ತಾನೆ. ಅಲ್ಲಿ ಸುತ್ತಮುತ್ತ ಹೋಗ್ತಿರೋ ಹುಡುಗಿರೆಲ್ಲ ಹೀರೋನ ನೋಡಿ ನಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸುಹಾನ ತೋರಿಸ್ತಾರೆ. ಇಲ್ಲಿ ಸುಹಾ ಹೈಸ್ಕೂಲ್ ಆಚೆಗಡೆನೆ ನಿಂತ್ಕೊಂಡು ಹೀರೋಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಈಗ ನಮ್ಗೆ ಹೀರೋ ಕೂಡ ಸುಹಾ ಹತ್ರ ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಸುಹಾ ಫೇಸ್ ನೋಡ್ಕೊಂಡು ನಿಂತಿರಲ್ಲ, ಅವನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತಿರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ತುಂಬಾ ಬಿಸಿಲಿದೆ ಅಲ್ವಾ, ನೀನ್ ಯಾಕೆ ಆಚೆಗಡೆ ವೇಟ್ ಮಾಡ್ತಿದ್ಯಾ, ನೀನು ಒಳಗಡೆ ವೇಟ್ ಮಾಡ್ಬೋದಿತ್ತಲ್ವಾ ಅಂತ. ಇಲ್ಲಿ ಅದಕ್ಕೆ ಸುಹಾ ಕೂಡ ಹೇಳ್ತಿರ್ತಾಳೆ, ನೀನೇ ತಾನೇ ಹೇಳಿದ್ದು ಇಲ್ಲೇ ವೇಟ್ ಮಾಡು ಅಂತ, ಆಮೇಲೆ ನೀನ್ ನನ್ನ ಎಲ್ಲಿ ಅಂತ ಹುಡುಕ್ತಿ, ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾ ಹೌದಲ್ವಾ, ಐ ಆಮ್ ರಿಯಲಿ ಸಾರಿ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ಪರವಾಗಿಲ್ಲ ಬಿಡು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ಬ್ಯಾಗಿಂದ ಪೆನ್ ತೆಗೆದ್ಬಿಟ್ಟು ಹೀರೋ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಪೆನ್ ಇಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಇಟ್ಸ್ ಓಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವರಿಬ್ರು ಮಧ್ಯೆ ಎಷ್ಟು ನರ್ವಸ್ನೆಸ್ ಇರುತ್ತೆ, ಎಷ್ಟು ನಾಚ್ಕೋತಿರ್ತಾರೆ ಅಂದ್ರೆ ಆ ಪೆನ್ ವಿಷಯನ ಬಿಟ್ಟು ಬೇರೆ ಏನೋ ಮಾತಾಡೋದಕ್ಕೆ ಅವರು ರೆಡಿನೇ ಇರೋದಿಲ್ಲ. ಇಲ್ಲಿ ಹೀರೋ ಸ್ವಲ್ಪ ಹೊತ್ತಾದ್ಮೇಲೆ ಸುಹಾ ಕಡೆ ತಿರುಗ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಾ ಇರ್ತಾನೆ, ತುಂಬಾ ಬಿಸಿಲಿದೆ ಅಲ್ವಾ ಅಂತ. ಯಾವಾಗ ಸುಹಾ ಹೀರೋನ ನೋಡ್ತಾಳೋ ಆಗ ಹೀರೋ ಹೇಳ್ತಿರ್ತಾನೆ, ಹುಷಾರಾಗಿ ಮನೆಗೆ ಹೋಗು ಅಂತ. ಇಲ್ಲಿ ಅದಕ್ಕೆ ಸುಹಾ ಕೂಡ ಹಾ ಸರಿ ಆಯ್ತು ಬಾಯ್ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ನಡ್ಕೊಂಡು ಮುಂದಕ್ಕೆ ಹೊಟ್ಟೋಗ್ಬಿಡ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವನು ಹೇಳಿರೋ ಮಾತಿಗೆ ಅವನೇ ರಿಗ್ರೆಟ್ ಮಾಡ್ಕೋತಿರ್ತಾನೆ. ಇಲ್ಲಿ ಸುಹಾ ಮುಂದೆ ಹೋದ್ಮೇಲೆ ಇಲ್ಲಿ ಹೀರೋ ಕರಿತಿರ್ತಾನೆ, ಇಲ್ಲಿ ಕೇಳಿಲಿ ಒಂದ್ ನಿಮಿಷ ಸುಹಾ ಅಂತ. ಸುಹಾ ಹಿಂದೆ ತಿರುಗಿ ನೋಡಿದಾಗ ಹೀರೋ ಕೇಳ್ತಿರ್ತಾನೆ, ನೀನೇನಾದ್ರೂ ಡ್ರಿಂಕ್ಸ್ ಕುಡಿತೀಯಾ, ತುಂಬಾ ಬಿಸಿಲಿದೆಯಲ್ಲ ಅದಕ್ಕೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೂಡ ಹೇಳ್ತಿರ್ತಾಳೆ, ನಾನ್ ಯಾವಾಗ ಬೇಡ ಅಂದೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಸುಹಾ ಮತ್ತೆ ಹೀರೋ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ತಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಅಲ್ಲಿ ಬಂದು ವೇಟ್ರೆಸ್ ಏನು ಡಿಶ್ನೆಲ್ಲ ಸರ್ವ್ ಮಾಡ್ತಿದ್ದಾರೆ, ಅವರು ಕೂಡ ಹೀರೋ ತರನೇ ರೆಡಿ ಆಗಿರ್ತಾರೆ, ಟೈ ಎಲ್ಲ ಹಾಕೊಂಡು. ಅದಕ್ಕೆ ಅವನ್ ಟೈನ ಅವನು ಇಲ್ಲಿ ಲೂಸ್ ಮಾಡ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಅಲ್ಲಿ ಚಿಕನ್ ಬಂದಿರುತ್ತೆ, ಅದನ್ನ ಇಲ್ಲಿ ಸುಹಾ ಫೋಕ್ ತಗೊಂಡು ಕಟ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋಗೆ ಅದೆಲ್ಲ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಸುಹಾ ಏನ್ ಮಾಡ್ತಿರ್ತಾಳೋ ಅದನ್ನ ಇಲ್ಲಿ ಹೀರೋ ಕೂಡ ನೋಡ್ಕೊಂಡು ರಿಪೀಟ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನೀನು ಹಾಸ್ಟೆಲ್ ಅಲ್ವಾ ಇರೋದು ಅಂತ. ಇಲ್ಲಿ ಅದಕ್ಕೆ ಸುಹಾ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲ ನಾನು ಹಾಸ್ಟೆಲ್ ಅಲ್ಲ, ನಾನು ಒಬ್ಳೇ ಇರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಯಾಕೆ ನಿನ್ಗೆ ಮನೆ ನೆನಪಾಗಲ್ವಾ ಅಂತ. ಇಲ್ಲಿ ಅದಕ್ಕೆ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಅಲ್ಲಿ ಮನೆಗಿಂತ ತುಂಬಾ ಖುಷಿ ಆಗ್ತಿತ್ತು, ಯಾಕೆಂದ್ರೆ ನನ್ಗೆ ಅಲ್ಲಿ ಯಾರು ಅದನ್ನ ಮಾಡು ಇದನ್ನ ಮಾಡು ಅಂತ ಯಾರು ಸ್ಟ್ರಿಕ್ಟ್ ಆಗಿ ನನ್ಗೆ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾ ನೀನ್ ಹೇಳಿದ್ದು ಸರಿನೇ, ಒಂದೊಂದ್ಸತಿ ಮನೆ ಕೂಡ ಜೈಲ್ ತರ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗಂತೂ ಒಂದ್ ಚೂರು ಇಷ್ಟ ಆಗಲ್ಲ ಯಾರಾದ್ರೂ ನನ್ನ ಡಾಮಿನೇಟ್ ಮಾಡೋದು, ಕೀಳಾಗಿ ನೋಡೋದು, ಮತ್ತೆ ಯಾವಾಗ್ಲೂ 24 ಗಂಟೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳೋದು, ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಕೆಲಸ ಮಾಡ್ಬೇಕಾ ಇಲ್ಲ ಆರಾಮಾಗಿ ಮಲ್ಕೋಬೇಕಾ, ಅದನ್ನ ನಾನೇ ಡಿಸೈಡ್ ಮಾಡ್ಬೇಕು, ಬೇರೆ ಡಿಸೈಡ್ ಮಾಡೋದು ನಂಗೆ ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲೆ ರೆಸ್ಟೋರೆಂಟ್ ಪೂರ್ತಿ ಎಲ್ಲಾರ್ಗೂ ಕೇಳ್ಸೋ ತರ ಜೋರಾಗಿ ನಗ್ತಿರ್ತಾನೆ. ಇಲ್ಲಿ ಹೀರೋ ನಗ್ತಾ ಸುಹಾಗೆ ಹೇಳ್ತಿರ್ತಾನೆ, ಇದಪ್ಪ ಮಾತಂದ್ರೆ ನಾನಂತೂ ಈ ತರ ಎಲ್ಲ ಯೋಚನೆ ಮಾಡಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ಯಾಕೆ ಇಷ್ಟು ಜೋರಾಗಿ ನಗ್ತಿದ್ಯಾ ನೀನು, ಏನಾಯ್ತು ಅಂತ. ಇಲ್ಲಿ ಹೀರೋಗೆ ಆಗ ಆಕ್ವರ್ಡ್ ಮೂಮೆಂಟ್ ಅನ್ಸ್ಬಿಡುತ್ತೆ. ಇಲ್ಲಿ ಅವ್ನಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿ ಅದು ಅಂತ ಹೇಳ್ಬಿಟ್ಟು ಸರಿ ಬಿಡು ಅದ್ರ ಬಗ್ಗೆ ಬಿಟ್ಬಿಡು ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಬುಕ್ ನ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಇಡ್ತಿರ್ತಾನೆ. ಇದನ್ನ ನೋಡ್ಬಿಟ್ಟು ಸುಹಾ ಹೇಳ್ತಿರ್ತಾಳೆ, ನಿಂಗೆ ಓದೋದಂದ್ರೆ ಇಷ್ಟನಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಹೌದು, ಚಿಕ್ಕ ವಯಸ್ಸಿಂದ ನಂಗೆ ಇದನ್ನ ಓದೋದಂದ್ರೆ ತುಂಬಾ ಇಷ್ಟ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ಬುಕ್ ಓದೋದ್ರಿಂದ ನಮ್ಗೆ ಬೇರೆ ಜಾಗಗಳ ಬಗ್ಗೆ ತುಂಬಾ ನಾಲೆಡ್ಜ್ ಸಿಗುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾನೆ, ಸುಹಾ ನಿನ್ಗೆ ಓದೋದಕ್ಕೆ ಇಷ್ಟ ಇಲ್ವಾ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ನಂಗೆ ಜಾಸ್ತಿ ಓದೋದಂದ್ರೆ ಇಷ್ಟ ಇಲ್ಲ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾನೆ, ನೀನ್ ಆ ಬುಕ್ ಓದಿದ್ಯಾ, ಅದೇ ನೋವೆಲ್ಗಳದ ಜಂಗಲ್ ಅಂತ ಇರುತ್ತಲ್ಲ ಆ ಬುಕ್ ಓದಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಫಸ್ಟ್ ಸುಹಾ ಫುಲ್ ಶಾಕ್ ಆಗಿ ಏನ್ ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಆಮೇಲೆ ಅವಳಿಗೆ ನೆನಪಾಗುತ್ತೆ ಅವಳು ಹೈಸ್ಕೂಲ್ ಅಲ್ಲಿ ಆ ಬುಕ್ ನ ಓದಿದ್ಲು ಅಂತ. ಇಲ್ಲಿ ಅದಕ್ಕೆ ಅವಳು ನಗ್ತಾ ಹೇಳ್ತಿರ್ತಾಳೆ, ಅದೊಂದು ಬರೀ ಒಂದು ನೋವೆಲ್ ಅಷ್ಟೇ ಅಂತ. ಆ ನೋವೆಲ್ಗೂ ಕಾಡ್ಗಳು ಮತ್ತೆ ಬೆಟ್ಟಗಳಿಗೆ ಏನು ಸಂಬಂಧ ಇಲ್ಲ. ಅದಕ್ಕೆ ಹೀರೋ ಹೌದಾ ಅನ್ಬಿಟ್ಟು ಅಲ್ಲಿ ಇಟ್ಟಿರೋ ಬುಕ್ ನ ಎತ್ತಿ ಬ್ಯಾಗ್ ಒಳಗಡೆ ಇಟ್ಕೋತಿರ್ತಾನೆ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಬುಕ್ ನ ನಾನು ಯಾಕೆ ಬೈ ಮಾಡಿದೆ
ಇದೆ ಅಂದ್ರೆ ಅಲ್ಲಿರೋ ಬೆಕ್ಕಳ ಬಗ್ಗೆ ತಿಳ್ಕೊಳಕ್ಕೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಅದು ಯಾವ್ದಾದ್ರು ಒಂದ್ ಪ್ರಕಾರದ್ದು ಬೆಕ್ಕುಗಳಾಗಿರುತ್ತಾ ಅಂತ. ಇಲ್ಲಿ ಅದಕ್ಕೆ ಸುಹಾ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾ ಹೌದು ತುಂಬಾ ಕ್ಯೂಟ್ ಆಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಸುಹಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಬೆಕ್ಕುಗಳು ಯಾವ ತರ ಇರುತ್ತೆ ಅಂದ್ರೆ ಒಂಥರ ನೋಡಕ್ಕೆ ನಾಯಿಗಳ ತರ ಇರುತ್ತೆ, ಮತ್ತೆ ಅದ್ರ ಕೂದಲು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಓ ಹೌದಾ ಆ ತರನಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೇಳ್ತಿರ್ತಾಳೆ, ನಿನ್ಗೆ ಬೇಕಂದ್ರೆ ಇಷ್ಟನಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹಾ ಇಷ್ಟ, ಆದ್ರೆ ನಂಗೆ ನಾಯಿಗಳಂದ್ರೂ ಕೂಡ ಇಷ್ಟ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಕೂಡ ಹಾ ನನ್ಗೂ ಇಷ್ಟ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಸುಹಾ ಬಸ್ ಸ್ಟಾಪ್ ಅಲ್ಲಿ ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಅಂತೂ ಬರೀ ಸುಹಾನೇ ನೋಡ್ತಿರ್ತಾನೆ. ಇಲ್ಲಿ ಮಳೆ ನಿಂತೋಗಿರೋದು ಕೂಡ ಅವ್ನಿಗೆ ಗೊತ್ತಾಗೋದೇ ಇಲ್ಲ. ಯಾವಾಗ ಸುಹಾ ಛತ್ರಿನ ಕ್ಲೋಸ್ ಮಾಡ್ತಿರ್ತಾಳೋ ಆಗ ಗೊತ್ತಾಗುತ್ತೆ ಹೀರೋಗೆ ಮಳೆ ನಿಂತೋಗಿದೆ ಅಂತ. ಇಲ್ಲಿ ಅವನು ಕೂಡ ಆಗ ಛತ್ರಿನ ಕ್ಲೋಸ್ ಮಾಡ್ತಿರ್ತಾನೆ. ಇಲ್ಲಿ ಸುಹಾ ಹೀರೋಗೆ ಹೇಳ್ತಾ ಇರ್ತಾಳೆ, ನಿನ್ ಬಸ್ ಬಂದಿದೆ ಅಂತ. ಇಲ್ಲಿ ಹೀರೋ ನೋಡಿದಾಗ ಬಸ್ ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಎಲ್ಲಿವರೆಗೂ ನೀನ್ ಬಸ್ ಹತ್ತೋದಿಲ್ವೋ ಅಲ್ಲಿವರೆಗೂ ನಾನು ಕೂಡ ವೇಟ್ ಮಾಡ್ತೀನಿ ಅಂತ. ಸೀನ್ ಶಿಫ್ಟ್ ಆಗಿ ಫುಲ್ ಮಳೆ ಜೋರಾಗಿ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸುಹಾಗೆ ಆಲ್ರೆಡಿ ಒಂದು ಬಸ್ ಬಂದಿರುತ್ತೆ. ಇಲ್ಲಿ ಸುಹಾ ಆ ಬಸ್ ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಈ ಬಸ್ ಅಲ್ಲಿ ತುಂಬಾ ರಶ್ ಇದೆ, ನಾನು ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ನಿಜವಾಗ್ಲೂನಾ ಅಂತ ಕೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾಗೆ ಇನ್ನೊಂದು ಬಸ್ ಬಂದಿರುತ್ತೆ. ಇಲ್ಲಿ ಆ ಬಸ್ ಡ್ರೈವರ್ ಕೂಡ ಹೇಳ್ತಿರ್ತಾರೆ, ನೋಡಿ ಇದೇ ಲಾಸ್ಟ್ ಬಸ್, ನೀವು ಒಳಗಡೆ ಬರ್ತೀರಾ ಇಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುಹಾ ಹೀರೋಗೆ ಹೇಳ್ತಿರ್ತಾಳೆ, ಸರಿ ಆಯ್ತು ನಾನು ಹೊರಡ್ತೀನಿ ಅನ್ಬಿಟ್ಟು ಅವಳು ಬಸ್ ಹತ್ತಿರ್ತಾಳೆ. ಇಲ್ಲಿ ಸುಹಾ ಬಸ್ ಹತ್ತದ್ಮೇಲೆ ಹೇಳ್ತಿರ್ತಾಳೆ, ಮತ್ತೆ ನಾನು ನೆಕ್ಸ್ಟ್ ಮೋಸ್ಟ್ಲಿ ಬರೋದು ಅನ್ಸುತ್ತೆ, ಚಳಿಗಾಲದ ರಜಾ ಬರುತ್ತಲ್ಲ ಅವಾಗ್ಲೇ ಬರೋದು ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಸುಹಾ ಅಷ್ಟು ಹೇಳಿದ್ಮೇಲೆ ಬಸ್ಸಿಂದು ಡೋರು ಲಾಕ್ ಆಗಿ ಬಸ್ ಮುಂದೆ ಹೋಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ಕೂಡ ಹೀರೋನ ಬಿಟ್ಬಿಟ್ಟು ಬಸ್ ಹತ್ತಿರೋದಕ್ಕೆ ಅವಳು ಫುಲ್ ಬೇಜಾರಲ್ಲಿ ಹೋಗಿ ಅವಳ ಸೀಟಲ್ಲಿ ಕುತ್ಕೊಂಡಿರ್ತಾಳೆ. ಇಲ್ಲಿ ಸುಹಾ ಹೋಗಿ ಇನ್ನ ಸೀಟಲ್ಲಿ ಕೂತಿರ್ತಾಳೆ. ಅಷ್ಟೇ ಆ ಕಡೆ ಈ ಕಡೆ ಕೂತಿರೋ ಎಲ್ಲಾ ಪ್ಯಾಸೆಂಜರ್ಗಳು ರೋಡ್ ಕಡೆ ನೋಡ್ಕೊಂಡು ಇವ್ರು ಇಷ್ಟು ಜೋರಾಗಿ ಮಳೆಯಲ್ಲಿ ಓಡ್ಕೊ ಬರ್ತಿದ್ದಾರೆ, ನೋಡು ಎಷ್ಟು ಫಾಸ್ಟ್ ಆಗಿ ಓಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇದನ್ನ ನೋಡಿ ಸುಹಾ ಕೂಡ ಆಚೆ ನೋಡಿದಾಗ ಅಲ್ಲಿ ಹೀರೋ ಮಳೆಯಲ್ಲಿ ಓಡ್ಕೊಂಡ್ ಬರ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮಳೆಯಲ್ಲಿ ಓಡ್ಕೊ ಬರೋ ಜೊತೆಲಿ ಕಿರ್ಚ್ತಾ ಇರ್ತಾನೆ, ಸರ್ ಪ್ಲೀಸ್ ಬಸ್ನ ಸ್ಟಾಪ್ ಮಾಡಿ ಅಂತ. ಇಲ್ಲಿ ಬಸ್ ನಿಲ್ಸಿದ ತಕ್ಷಣ ಆ ಬಸ್ ಡ್ರೈವರ್ ಕೇಳ್ತಿರ್ತಾರೆ, ಯಾಕೆ ಹಿಂಗ್ ಓಡ್ಕೊಂಡ್ ಬರ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಸಾರಿ ಸರ್ ಅಂತ ಹೇಳ್ಬಿಟ್ಟು ಸುಹಾ ಹತ್ರ ಬಂದು ನಿಂತ್ಕೋತಾನೆ. ಇಲ್ಲಿ ಹೀರೋ ಸುಹಾ ಹತ್ರ ಬಂದಿದ ತಕ್ಷಣ ಸುಹಾ ನಾನು ನಿನ್ಗೆ ಲೆಟರ್ ಬರಿಬೋದಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮಳೆಯಲ್ಲಿ ನೆನ್ಕೊಂಡ್ ಬಂದಿರೋದಕ್ಕೆ ಅವ್ನು ಹಾಕಿರೋ ಕೂದ್ಲಿ ಕಲರ್ ಎಲ್ಲ ಮಳೆಯಲ್ಲಿ ಮೆಲ್ಟ್ ಆಗಿ ಅವ್ನ ಮುಖದ ಮೇಲೆ ಹರಿತಿರುತ್ತೆ. ಎಲ್ಲಾ ಪ್ಯಾಸೆಂಜರ್ಗಳು ಅದನ್ನ ನೋಡಿ ನಗ್ತಿರ್ತಾರೆ. ಇಲ್ಲಿ ಸುಹಾ ಕೂಡ ನಗ್ತಾ ಇರ್ತಾಳೆ. ಇಲ್ಲಿ ಸುಹಾ ಎದ್ ಬಂದು ಅವಳು ಹಾಕಿರೋ ಟಾಪ್ ಅಲ್ಲಿ ಸ್ಲೀವ್ಸ್ ಉದ್ದ ಇರುತ್ತೆ, ಅದ್ರಲ್ಲಿ ಅವಳು ಆ ಹೀರೋಗೆ ಕಲರ್ ಆಗಿರೋದನ್ನೆಲ್ಲ ಒರೆಸ್ತಿರ್ತಾಳೆ. ಇಲ್ಲಿ ಕೂತಿರೋ ಎಲ್ಲಾ ಪ್ಯಾಸೆಂಜರ್ಗಳು ಅವ್ರೆಷ್ಟು ಕ್ಯೂಟ್ ಕಪಲ್ ನೋಡು, ಎಷ್ಟು ರೊಮ್ಯಾಂಟಿಕ್ ಅಲ್ವಾ ಅಂತೆಲ್ಲ ಇಲ್ಲಿ ಮಾತಾಡ್ಕೊಂಡು ನಗ್ತಿರ್ತಾರೆ. ಇಲ್ಲಿ ಹೀರೋ ಕೇಳಿರೋ ಕ್ವಶನ್ಗೆ ಸುಹಾ ಕೂಡ ಸ್ಮೈಲ್ ಮಾಡ್ತಾ ಹೂ ಅಂತ ತಲೆ ಅಲ್ಲಾಡ್ತಿರ್ತಾಳೆ. ಅದೇ ಟೈಮಿಗೆ ಬಸ್ ಡ್ರೈವರ್ ಬಂದ್ಬಿಟ್ಟು ಹೀರೋನ ಹಿಂದಿಂದ ಕಾಲರ್ ಹಿಡಿದ್ಬಿಟ್ಟು ಹೇಳ್ಕೊಂಡು ಹೋಗ್ತಿರ್ತಾರೆ. ಫಸ್ಟ್ ನೀನು ಬಸ್ಸಿಂದ ಆಚೆಗಿಳಿ, ನೀನು ಹೀರೋ ಅನ್ಕೊಂಡಿದ್ಯಾ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಬೈತಿರ್ತಾರೆ. ಇಲ್ಲಿ ಹೀರೋ ಅಷ್ಟೆಲ್ಲ ಆಗ್ತಿದ್ರು ಕೂಡ ನಾನ್ ನಿನ್ಗೆ ಲೆಟರ್ ಬರಿತೀನಿ ಮಿಸ್ ಮಾಡಲ್ಲ ಅಂತೆಲ್ಲ ಹೇಳ್ಬಿಟ್ಟು ಬಸ್ಸಿಂದ ಕೆಳಗಿಳಿತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಸುಹಾ ಲವ್ ಸ್ಟೋರಿನ ಕೇಳ್ತಾ ಜಿಹೋ ಫುಲ್ ನಗ್ತಾ ಇರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಹೋ ನಗ್ತಿರೋದನ್ನ ನೋಡಿ ಸುಹಾ ಮತ್ತೆ ಹೀರೋ ಕೂಡ ನಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಅಂತೂ ಫುಲ್ ಖುಷಿಯಾಗಿ ಕೆಲಸ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಟಿವಿಲಿ ಆಲ್ರೆಡಿ ಜೋರಾಗಿ ಮಳೆ ಬರ್ತಿರೋದ್ರದ್ದು ನ್ಯೂಸ್ ನ ಹಾಕಿರ್ತಾರೆ. ಇದನ್ನ ನೋಡಿ ಅಂತೂ ಹೀರೋ ಫುಲ್ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ರಿಸೆಪ್ಷನಿಸ್ಟ್ ಲೇಡಿ ಕೇಳ್ತಿರ್ತಾಳೆ, ಏನ್ ಇವತ್ತು ವಿಷಯ ಫುಲ್ ಖುಷಿಯಾಗಿದ್ದೀರಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾ ಇವತ್ತಂತೂ ನಾನು ಖುಷಿಯಾಗಿದ್ದೀನಿ ಅಂತ. ಅದಕ್ಕೆ ಆ ರಿಸೆಪ್ಷನಿಸ್ಟ್ ಲೇಡಿ ಫುಲ್ ನುಲಿತಾ ಕೇಳ್ತಿರ್ತಾಳೆ, ನೀನು ಯಾರನ್ನಾದ್ರೂ ಡೇಟ್ ಮಾಡ್ತಾ ಇದೀಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾನೆ, ಅದ್ರ ಅವಶ್ಯಕತೆ ನನ್ಗೇನಿದೆ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಈ ಮಾತನ್ನ ಕೇಳಿ ರಿಸೆಪ್ಷನಿಸ್ಟ್ಗಂತೂ ಫುಲ್ಲು ಬೇಜಾರಾಗ್ಬಿಟ್ಟಿರುತ್ತೆ ಅಂತ. ಅದೇ ಟೈಮಿಗೆ ಅಲ್ಲಿಗೆ ಆ ಸ್ವಿಮ್ಮಿಂಗ್ ಟ್ರೈನರ್ ಕೂಡ ಅಲ್ಲಿಗೆ ಬರ್ತಿರ್ತಾನೆ. ಇಲ್ಲಿ ಆ ಸ್ವಿಮ್ ಟ್ರೈನರ್ ರಿಸೆಪ್ಷನಿಸ್ಟ್ ಹತ್ರ ಬರ್ತಾ ಹೇಳ್ತಿರ್ತಾರೆ, ಏನಿವತ್ತು ಫುಲ್ಲು ಖುಷಿಯಾಗಿದ್ಯಲ್ಲ ಅಂತ. ಇಲ್ಲಿ ಅವನು ನಗು ಬರ್ಲಿಲ್ಲ ಅಂದ್ರೆ ಜೋರಾಗಿ ನಗ್ತಿರ್ತಾನೆ. ಇಲ್ಲಿ ಅವನು ನಗ್ತಾ ಹೇಳ್ತಿರ್ತಾನೆ, ಅಯ್ಯೋ ನನ್ ಬಟನ್ಗಳು. ಇಲ್ಲಿ ಅವನು ಹೀರೋನ ಕಾಪಿ ಮಾಡ್ತಾ ಉಲ್ಟಾ ಬಲ್ಟಾ ಬಟನ್ಗಳನ್ನ ಹಾಕೊಂಡ್ಬಂದಿರ್ತಾನೆ. ಇವತ್ತು ಶೆಕೆ ಜಾಸ್ತಿ ಇದೆ, ಬಿಸಿಲು ಬೇಜಾನಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ರಿಸೆಪ್ಷನಿಸ್ಟ್ ಲೇಡಿ ಫುಲ್ಲು ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ, ಆಯ್ತಾ ನೀನ್ ಕಿತ್ತೋಗಿರೋ ಮಾತುಗಳು ಅಂತ. ಇಲ್ಲಿ ಆ ಲೇಡಿ ಅಷ್ಟು ಹೇಳಿದ್ಮೇಲೆ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜಿಹೋ ಸ್ಕೂಲ್ ನ ತೋರಿಸ್ತಾರೆ. ಇಲ್ಲಿ 3 ಜನ ಸ್ಟೂಡೆಂಟ್ ಗಳು ಕುತ್ಕೊಂಡು ಮಳೆ ಬೀಳ್ತಿರೋದನ್ನ ನೋಡ್ತಿರ್ತಾರೆ. ಅದರಲ್ಲಿ ಒಬ್ಬ ಗುಂಡ್ಗುಂಡುಗಿರೋ ಮಗು ಹೇಳ್ತಿರುತ್ತೆ, ಈ ಮಳೆನ ನನ್ಗಂತೂ ಮಳೆ ಅಂದ್ರೆ ಒಂಚೂರು ಇಷ್ಟ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಕೋಟ್ ಹಾಕೊಂಡು ಮಧ್ಯದಲ್ಲಿ ಕೂತಿರೋ ಹುಡ್ಗ ಹೇಳ್ತಿರ್ತಾನೆ, ಇದೆಲ್ಲ ನಮ್ಮ ಅಪ್ಪಂದೇ ತಪ್ಪು ಅಂತ. ಇಲ್ಲಿ ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಹುಡ್ಗ ಸಣ್ಣ ಕೂತಿರ್ತಾನೆ, ಅವನು ಯಾಕೆ ಏನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಧ್ಯದಲ್ಲಿ ಕೂತಿರೋ ಹುಡ್ಗ ಹೇಳ್ತಾ ಇರ್ತಾನೆ, ನಾವಪ್ಪ ಯಾವಾಗೆಲ್ಲ ಕಾರ್ ತೊಳಿತಾರೋ ಅವಾಗೆಲ್ಲ ಮಳೆ ಬರುತ್ತೆ. ಅವರಂತೂ ಈ ನಡುವೆ ಫುಲ್ಲು ಡೈಲಿ ಕಾರ್ ತೊಳೆಯಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾನೆ.
ಇಲ್ಲಿ ಮಧ್ಯದಲ್ಲಿ ಕೂತಿರೋ ಹುಡುಗ ಹೇಳ್ತಿರ್ತಾನೆ ನಮ್ಮ ಹತ್ರ BMW ಇದೆ ಅಂತ. ಇಲ್ಲಿ ಪಕ್ಕದಲ್ಲಿ ಕೂತಿರೋ ಇಬ್ರು ಒಟ್ಟಿಗೆನೆ ವಾವ್ ನೀನು ಎಷ್ಟು ಲಕ್ಕಿ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಹೋನ ತೋರಿಸ್ತಾರೆ. ಇಲ್ಲಿ ಜಿಹೋ ಮಳೆ ಬರ್ತಿರೋದನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಪಕ್ಕದಲ್ಲಿ ಕೂತಿರೋ ಒಂದು ಹುಡುಗಿ ಹೇಳ್ತಿರ್ತಾಳೆ ನೀನು ನೋಡಕ್ಕೆ ನಮ್ಮ ಅಪ್ಪನ್ ತರಾನೆ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೇಳ್ತಿರ್ತಾನೆ ಅದೇ ಹೇಗೆ ಅಂತ. ಇಲ್ಲಿ ಅದಕ್ಕೆ ಆ ಹುಡುಗಿ ಕೂಡ ಹೇಳ್ತಿರ್ತಾಳೆ ನಿನ್ಗೂ ಮಳೆ ಅಂದ್ರೆ ಹೇಗಿಷ್ಟನೋ ನಮ್ಮ ಅಪ್ಪಂಗೂ ಕೂಡ ಮಳೆ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಅದಕ್ಕೆ ಜಿಹೋ ಓ ಹೌದಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಹಾಗಾದ್ರೆ ನಿನಗ್ ಮಳೆ ಇಷ್ಟನಾ ಅಂತ. ಇಲ್ಲಿ ಅದಕ್ಕೆ ಆ ಹುಡುಗಿ ಹೇಳ್ತಿರ್ತಾಳೆ ಇಲ್ಲ ನನ್ಗೆ ಮಳೆ ಇಷ್ಟ ಇಲ್ಲ, ಯಾಕೆಂದ್ರೆ ನಾನು ಕೂದಲೆಲ್ಲ ಕರ್ಲ್ಸ್ ಮಾಡಿದೀನಲ್ಲ ಅದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಹಾನ ತೋರಿಸ್ತಾರೆ. ಇಲ್ಲಿ ಸುಹಾ ಬಟ್ಟೆ ಒಣಗಾಕ್ಬೇಕು ಅಂತ ಬಂದಿರ್ತಾಳೆ. ಆದ್ರೆ ಜೋರಾಗಿ ಮಳೆ ಬರ್ತಿರುತ್ತೆ. ಅದಕ್ಕೆ ಅವಳು ಬಟ್ಟೆ ಒಣಗಾಕಕ್ಕಾಗದೆ ಬಾಲ್ಕನಿಯಲ್ಲಿ ಬಟ್ಟೆ ಬ್ಯಾಗ್ನ ಇಟ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಸುಹಾ ಬೇಜಾರಲ್ಲಿ ನಿಂತ್ಕೊಂಡು ಸುತ್ತಮುತ್ತ ನೋಡ್ತಿರ್ತಾಳೆ. ಅಲ್ಲಿ ನೋಡಿದಾಗ ಅಲ್ಲಿ ಒಂದು ಸ್ಟೋರ್ ರೂಮ್ ಇರುತ್ತೆ. ಈಗ ನಮ್ಗೆ ತೋರಿಸ್ತಾರೆ ಸುಹಾ ಆ ಸ್ಟೋರ್ ರೂಮ್ ನ ಓಪನ್ ಮಾಡಬೇಕು ಅಂತ ಹೋಗಿರ್ತಾಳೆ. ಅದು ಫುಲ್ ಲಾಕ್ ಆಗಿರುತ್ತೆ. ಈಗ ಇಲ್ಲಿ ಸುಹಾಗೆ ನೆನಪಾಗುತ್ತೆ ಅವಳ ಪರ್ಸಲ್ಲಿ ಒಂದು ಕೀ ಇತ್ತು ಅಂತ. ಈಗ ಅವಳು ಪಟ್ಟಂತ ಓಡೋಗಿ ಆ ಪರ್ಸಲ್ಲಿ ಇರೋ ಕೀನ ಎತ್ಕೊ ಬರ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸುಹಾ ರೂಮ್ ಒಳಗಡೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ಆ ರೂಮ್ ನ ತೋರಿಸ್ತಾರೆ. ಇಲ್ಲಿ ಆ ರೂಮು ಹೇಗಿರುತ್ತೆ ಅಂದ್ರೆ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ. ಕೆಲವು ಕಡೆ ಪೇಂಟಿಂಗ್ಸ್ ಗಳು ಮತ್ತೆ ಸ್ಟಿಚಿಂಗ್ ಬೇಕಾಗಿರೋ ಎಲ್ಲ ಐಟಮ್ಸ್ ಗಳು. ಇದು ಪ್ರಾಪರ್ ಆಗಿ ಒಂದು ಹುಡುಗಿ ಯೂಸ್ ಮಾಡೋ ರೂಮ್ ಅನ್ನೋ ತರನೇ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸುಹಾಗೆ ಒಂದೆರಡು ಪೇಂಟಿಂಗ್ ಸಿಗುತ್ತೆ. ಇಲ್ಲಿ ಅವಳು ಅದನ್ನೆಲ್ಲ ತೆಗೆದು ನೋಡ್ತಿರ್ತಾಳೆ. ಇದರಲ್ಲಿ ಜಿಯೋ ಮತ್ತೆ ಹೀರೋ ಊಟ ತಿಂತಿರೋದನ್ನ ಸುಹಾ ಡ್ರಾಯಿಂಗ್ ಮಾಡಿರ್ತಾಳೆ ಅನ್ಸುತ್ತೆ. ಅದು ಅಲ್ಲಿ ಫೋಟೋಗಳಿರುತ್ತೆ. ಇದನ್ನೆಲ್ಲ ಇಲ್ಲಿ ಸುಹಾ ನೋಡ್ಕೊಂಡು ನಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಫುಲ್ ಎದ್ರುಕೊಂಡು ಒಂದು ರೆಸ್ಟೋರೆಂಟ್ ಒಳಗಡೆ ಓಡ್ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಒಳಗಡೆ ಬಂದು ನೋಡಿದಾಗ ಹೀರೋ ಫ್ರೆಂಡ್ ಯಾವುದೋ ಒಂದು ಹುಡುಗಿ ಜೊತೆ ಕೂತಿರ್ತಾನೆ. ಇದನ್ನ ನೋಡಿ ಹೀರೋಗೆ ಫುಲ್ಲು ಕೋಪ ಬಂದು ಅವನು ಮತ್ತೆ ವಾಪಸ್ ಆ ರೆಸ್ಟೋರೆಂಟ್ ಇಂದ ಆಚೆಗೆ ಬಂದ್ಬಿಡ್ತಾನೆ. ಇಲ್ಲಿ ಹೀರೋ ಆಚೆ ಹೋಗ್ತಿರೋದನ್ನ ನೋಡಿ ಹೀರೋ ಫ್ರೆಂಡ್ ಕೂಡ ಹೀರೋ ಹಿಂದೆಯಿಂದಾನೆ ಬರ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡು ಹೀರೋನ ತಡಿತಾ ಹೇಳ್ತಿರ್ತಾರೆ ಒಂದ್ ನಿಮಿಷ ನನ್ ಮಾತು ಕೇಳಿಸ್ಕೊ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ ಇದೇನಾ ನೀನ್ ಅರ್ಜೆಂಟ್ ಕೆಲಸ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ ಈ ಟೈಮಲ್ಲಿ ಇದಕ್ಕಿಂತ ಅರ್ಜೆಂಟ್ ಬೇರೆ ಯಾವ ಕೆಲಸ ಇದೆ ನೀನೇ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಸರಿ ಬಿಡು ಆಯ್ತು ನಾನು ಹೋಗ್ತೀನಿ ಅಂತ ಹೋಗ್ತಿರ್ತಾನೆ. ಅಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೀರೋನ ಹಿಡ್ಕೊಂಡು ನಿಜವಾಗ್ಲೂ ಅವಳು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದಾಳೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಹೇ ನನ್ನ ಬಿಡು ಎಲ್ಲಾದ್ರೂ ಹಾಳಾಗೋಗ್ಲಿ ನನ್ಗೇನ ಅದರಿಂದ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೀರೋ ಕೈನ ಹಿಡ್ಕೊಂಡು ಹೇಳ್ತಿರ್ತಾರೆ ನಿಜ ಹೇಳು ಏನ್ ವಿಷಯ ಅಂತ. ಇಲ್ಲಿ ಹೀರೋ ಫ್ರೆಂಡು ಹೀರೋ ಮುಖನ ನೋಡ್ಕೊಂಡು ಹೇಳ್ತಿರ್ತಾರೆ ನಿಜ ಹೇಳು ಈ ಟೈಮಲ್ಲಿ ನೀನು ಯಾರ್ ಲೆವೆಲ್ ಬಿದ್ದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ ಈ ತರ ಎಲ್ಲ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಬೇಡ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ನಗ್ತಾ ಹೇಳ್ತಿರ್ತಾರೆ ನೀನ್ ನನ್ಗೆ ಮೋಸ ಮಾಡಕ್ ಆಗಲ್ಲ, ನಿನ್ ಕಣ್ಗಳೇ ಹೇಳುತ್ತೆ ಯಾರ್ದೋ ಪ್ರೀತಿಲಿ ನೀನು ಬಿದ್ದಿದ್ಯಾ ಅಂತ. ಹೀರೋ ಫ್ರೆಂಡ್ ಫುಲ್ ಎಕ್ಸೈಟೆಡ್ ಆಗಿ ಯಾರವ್ರು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಒಂದ್ ಸೆಕೆಂಡ್ ಹೀರೋ ಯೋಚನೆ ಮಾಡಿ ಆಮೇಲೆ ಹೇಳ್ಬಾರ್ದು ಅಂತ ಬಿಡು ನೀನು ನನ್ನ ಕೆಲಸ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ ಪ್ಲೀಸ್ ಹೇಳು ನಾನು ನಿಜವಾಗ್ಲೂ ಯಾರಿಗೂ ಏನು ಹೇಳಲ್ಲ ಹೇಳು ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೀರೋ ಕೈ ಹಿಡ್ಕೊಂಡಿರೋದನ್ನ ಬಿಡಿಸ್ಕೊಂಡು ಬಿಡು ನನ್ನ ಕೈನ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಕಿರ್ಸ್ತಾ ಹೇಳ್ತಿರ್ತಾರೆ ಈಗ ನನ್ನಿಂದ ಮಾತು ಕೂಡ ಮುಚ್ಚಿಡಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅದು ನಿನ್ ಚೈಲ್ಡ್ಹುಡ್ ಫ್ರೆಂಡ್ ಜೊತೆಗೇನೆ ಈ ತರ ಎಲ್ಲ ಮೋಸ ಮಾಡ್ತೀಯ ನೀನು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಡಿಸೈಡ್ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಹೀರೋ ಫ್ರೆಂಡಿಗೆ ಹೇಳೋದಕ್ಕೆ ಅಂತ ಬರ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಿವಿ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾರೆ ಆಕ್ಚುಲಿ ನಾನು ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾರೆ ಈಗ ನಂಗೆ ಈ ತರ ಸುಳ್ಳು ಹೇಳ್ಬಿಡ ಸುವಾ ವಾಪಸ್ ಬಂದಿದ್ದಾಳೆ ಅಂತ. ನೀನ್ ಅನ್ಕೊಂಡಿರೋ ಅಷ್ಟು ದಡ್ಡ ನಾನಲ್ಲ, ನೀನು ನನ್ಗೇನೋ ಮಕ್ಕರ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಿನ್ ತಲೆಯಲ್ಲಿ ಬರೀ ಇದನ್ನೇ ಓಡೋದ ಇದೇ ಓಡ್ಸದ ನಿನ್ ತಲೆಯಲ್ಲಿ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಈಗ ನನ್ಗೆ ಹೇಳ್ಬೇಡ ನೀನು ಅವಳಿಗೆಲ್ಲ ಮರ್ತೋಗಿದೆ ಅವಳಿಗೆ ಏನು ನೆನಪಿಲ್ಲ ಅಂತ ಡವ್ ಮಾಡ್ತೀಯ ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಈ ಮಾತನೆಲ್ಲ ಕೇಳಿ ಫುಲ್ ಶಾಕ್ ಆಗ್ಬಿಟ್ಟು ಹೀರೋ ಮೈಂಡ್ ಅಲ್ಲಿ ಏನ್ ನೋಡ್ತಿರತ್ತೆ ಅಂದ್ರೆ ಇದೆಲ್ಲ ಇವನಿಗೆ ಹೆಂಗ್ ಗೊತ್ತಾಯ್ತು, ಇವನು ನಿಜವಾಗ್ಲೂ ಇದನ್ನೆಲ್ಲ ಗೊತ್ತಿದ್ದು ಹೇಳ್ತಿದ್ದಾನ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅದಕ್ಕೆ ಹೀರೋ ಫುಲ್ ಎದ್ರುಕೊಂಡು ಹೀರೋ ಫ್ರೆಂಡ್ ಹತ್ರ ಹೇಳ್ತಿರ್ತಾರೆ ಏನು ಇಲ್ಲ ಬಿಡು ಅನ್ಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಫ್ರೆಂಡ್ ಒಬ್ರು ಲೇಡಿ ಜೊತೆ ಕೂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಒಳಗಡೆ ಬಂದಿದ ತಕ್ಷಣ ಹೇಳ್ತಿರ್ತಾರೆ ನನ್ನ ಕ್ಷಮಿಸ್ಬಿಡಿ ನನ್ನ ಫ್ರೆಂಡು ಸ್ವಲ್ಪ ನಾಚಿಕೆ ಸ್ವಭಾವದವನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಎಷ್ಟು ವಿಚಿತ್ರ ಜನಗಳು ಅಂತ. ಈ ಮಾತನ್ನ ಕೇಳಿ ಹೀರೋ ಫ್ರೆಂಡ್ಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡು ಹೇಳ್ತಿರ್ತಾರೆ ಏನೇ ಆಗಿರ್ಲಿ ಆದ್ರೆ ಅವನು ಯಾವತ್ತಿದ್ರು ನನ್ನ ಫ್ರೆಂಡೇ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ನಾನು ನಿಮ್ ಫ್ರೆಂಡ್ ಬಗ್ಗೆ ಎಲ್ಲ ಮಾತಾಡ್ತಿದ್ದು ಅಂದ್ಬಿಟ್ಟು ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂತಿರ್ತಾರೆ. ಅವ್ರ ಕಡೆಗೆ ಕಣ್ಣಲ್ಲಿ ಸನ್ನೆ ಮಾಡಿ ತೋರಿಸ್ತಿರ್ತಾರೆ. ಈ ಹೀರೋ ಫ್ರೆಂಡ್ ಆ ವ್ಯಕ್ತಿ ಕಡೆ ತಿರುಗಿ ನೋಡಿದಾಗ ಅವನು ಸ್ವೆಟಿಂಗ್ ಆಗ್ತಿರೋದ್ನೆಲ್ಲ ಒಂದೇ ಟಿಶ್ಯೂ ಅಲ್ಲಿ ಒರೆಸ್ಕೋತಾರೆ. ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಈ ತರ ಹುಡುಗರುಗಳನ್ನ ನೋಡಿದ್ರೆ ಹುಡುಗಿರು ದೂರ ಇರೋದಕ್ಕೆ ಇಷ್ಟಪಡ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಕೂಡ ಹೇಳ್ತಿರ್ತಾರೆ ಹೌದು ನೀವ್ ಹೇಳಿದ್ದು ನಿಜಾನೇ ಡಬ್ಬಾ ನನ್ ಮಗ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಇಲ್ಲಿ ಅವಳು ನಗ್ತಾ ಹೇಳ್ತಾ ಇರ್ತಾಳೆ ನೀವು ಕೂಡ ಅದೇ ತರಾನೇ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ನಗ್ತಾ ನಾನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಲೈಫ್ ಪೂರ್ತಿ ಒಂದೇ ಹುಡುಗಿ ಇದ್ಲು ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ ನೀನ್ ಈ ತರ ಎಲ್ಲ ಹೇಗೆ ಹೇಳಕ್ ಆಗುತ್ತೆ ನಿನಗೆ ಗೊತ್ತಿಲ್ಲ ನಾನು ತುಂಬಾ ರೊಮ್ಯಾಂಟಿಕ್ ಅಂತ ಹೇಳ್ತಿರ್ತಾರೆ.
ಇಲ್ಲಿ ಅದಕ್ಕೆ ಆ ಲೇಡಿ ತಲೆ ಅಲ್ಲಾಡಿಸ್ತಾ ಹೇಳ್ತಿರ್ತಾಳೆ, ನಾನು ನಿನ್ ಬಗ್ಗೆ ಎಲ್ಲ ಮಾತಾಡಿದ್ದು ನಿನ್ ಫ್ರೆಂಡ್ ಬಗ್ಗೆ ಅಂತ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ಆ ಅಮಾಯಕ ತುಂಬಾ ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣೋನ್ಗೆ ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ಹಾ ಹೌದು ನೀವ್ ಹೇಳ್ತಿರೋದು ನಿಜ, ನನ್ ಫ್ರೆಂಡ್ ಹ್ಯಾಂಡ್ಸಮ್ ಆಗಂತೂ ಇದ್ದಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಮತ್ತೆ ತಲೆ ಅಲ್ಲಾಡಿಸ್ತಾ, ನಾನು ನಿಮ್ ಫ್ರೆಂಡ್ ಬಗ್ಗೆ ಅಲ್ಲ ನಿಮ್ ಬಗ್ಗೆ ಮಾತಾಡಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಫುಲ್ ಶಾಕ್ ಆಗಿ, ಏನು ನಾನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಕೂಡ ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವರು ಮತ್ತೆ ಕೇಳ್ತಾರೆ ನಾನಾ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೂ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರಿಬ್ರು ಮಧ್ಯೆ ಹೀಗೆ ಕಾನ್ವರ್ಸೇಷನ್ ನಡೀತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮನೆಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಮನೆಗೆ ಬಂದಿದ ತಕ್ಷಣ ಜಿಹೋ ಬಂದ್ಬಿಟ್ಟು, ಅಪ್ಪ ನೋಡಿ ನನ್ಗೆ ಏನ್ ಸಿಕ್ತು ಅಂತ ತೋರಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಜಿಹೋ ಕೈಯಿಂದ ಅದನ್ನ ಇಸ್ಕೊಂಡು ಇದೇನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋ ಹೇಳ್ತಿರ್ತಾನೆ, ಇದು ನನ್ ಕಿವಿಯಿಂದ ಆಚೆಗೆ ಬಂದಿರೋದು ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಶಾಕ್ ಆಗಿ, ಏನು ಇದು ನಿನ್ ಕಿವಿಲಿಂದ ಬಂದಿರೋದ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋ ಕೈ ಹಿಡಿದು ಹೇಳ್ಕೊಂಡು, ನೀವು ಬನ್ನಿ ಇಲ್ಲಿ ಅಪ್ಪ ಅಂತ ಕರ್ಕೊ ಬರ್ತಿರ್ತಾನೆ. ಇಲ್ಲಿ ಜಿಹೋ ಹೀರೋನ ಸುವಾ ಹತ್ರ ಕರ್ಕೊಂಡ್ಬಂದು ಹೇಳ್ತಿರ್ತಾನೆ, ಅಪ್ಪ ಇಲ್ಲಿ ಮಲ್ಕೊಳ್ಳಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಏನು ಮಲ್ಕೋಬೇಕಾ ಅಂತ. ಇಲ್ಲಿ ಜಿಹೋ ಕೈ ಹಿಡಿದು ಎಳಿತಾ ಇರ್ತಾನೆ ಕೆಳಗೆ, ಮಲ್ಕೊಳ್ಳಿ ಅಂತ. ರಪ್ ಅಂತ ಒಂದೇ ಸತಿ ಜೋರಾಗಿ ಕೆಳಗಡೆ ಎಳ್ದಾಗ ಹೀರೋ ದಬ್ಬ ಅಂತ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇಲ್ಲಿ ಹೀರೋ ಕಣ್ಬಿಟ್ಟು ನೋಡಿದಾಗ ಸುವಾದು ಬಾಡಿ ಕಾಣಿಸ್ತಿರುತ್ತೆ. ಇಲ್ಲಿ ಅದಕ್ಕೆ ಅವನು ಎದ್ರುಕೊಂಡು ಪಟ್ಟಂತೆ ಎತ್ ಕೂತ್ಕೋಗ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ತಿರ್ಕೊಂಡು ಮತ್ತೆ ಸುವಾ ತೊಡೆ ಮೇಲೆ ಮಲ್ಕೋತಿರೋದ್ನ. ಇಲ್ಲಿ ಸುವಾ ಹೀರೋ ಕಿವಿ ಹಿಡ್ಕೊಂಡು ಕಿವಿನ ಕ್ಲೀನ್ ಮಾಡುವಾಗ ಇಲ್ಲಿ ಜಿಹೋ ಹತ್ರ ಹೇಳ್ತಾ ಇರ್ತಾಳೆ, ಇವ್ರ ಕಿವಿಲೂ ಕೂಡ ತುಂಬಾ ಅಂದ್ರೆ ತುಂಬಾ ಗಲೀಜಿದೆ ಅಂತ. ಇಲ್ಲಿ ಅದಕ್ಕೆ ಜಿಹೋ ಕೂಡ ಹೂ ಅಂತ ತಲೆ ಅಲ್ಲಾಡ್ಸ್ತಿರ್ತಾನೆ. ಇಲ್ಲಿ ಸುವಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ ಕಿವಿನೂ ನಿಮ್ಮ ಅಪ್ಪನ ಕಿವಿನೂ ಒಂದೇ ತರ ಇದೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮಲಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ನಿದ್ದೆಗಣ್ಣಲ್ಲೂ ಕೂಡ ಸುವಾ ಅವ್ನ ಕಿವಿನ ಕ್ಲೀನ್ ಮಾಡ್ತಿರೋದನ್ನ ನೆನ್ಪಿಸ್ಕೊಂಡು ಮಾತಾಡ್ತಿರ್ತಾನೆ. ಅದೇ ಟೈಮ್ಗೆ ಹೀರೋಗೆ ಕೇಳಿಸುತ್ತೆ ಹೀರೋ ಫ್ರೆಂಡ್ ಆಚೆ ಹೀರೋನ ಕರೀತಿರೋದು. ಇಲ್ಲಿ ಹೀರೋ ಎದ್ದೋಗಿ ಆಚೆ ನೋಡಿದಾಗ ಹೀರೋ ಫ್ರೆಂಡ್ ಪೆಂಗ್ವಿನ್ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು ಹೀರೋನ ಕರೀತಿರ್ತಾನೆ. ಇಲ್ಲಿ ಹೀರೋ ಡೋರ್ ಓಪನ್ ಮಾಡಿದ ತಕ್ಷಣ ಹೀರೋ ಫ್ರೆಂಡ್ ಹತ್ರ ಕೇಳ್ತಿರ್ತಾರೆ, ನೀನ್ ಇದೇನ್ ಬಟ್ಟೆ ಹಾಕೊಂಡ್ ಬಂದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿರ್ತಾರೆ, ಬ್ರೋ ನಿನ್ಗೆ ಏನಾದ್ರೂ ಆಗಿ ಸತ್ತೋಗ್ಬಿಟ್ರೆ ನಾನಂತೂ ಬದುಕಿರಲ್ಲ ಅಂತ. ಅವನು ಫುಲ್ ಎಮೋಷನಲ್ ಆಗಿ ಹೀರೋನ ಹಗ್ ಮಾಡ್ಕೋತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನೀನು ಏನ್ ಮಾತಾಡ್ತಿದ್ಯಾ, ಸ್ವಲ್ಪ ಜೋರಾಗಿ ಉಸಿರಾಡು, ಆರಾಮಾಗು, ಕೂಲ್ ಆಗು ಅಂತೆಲ್ಲ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಫುಲ್ ಡ್ರಿಂಕ್ಸ್ ಮಾಡಿರ್ತಾರೆ. ಇಲ್ಲಿ ಅದಕ್ಕೆ ಜಿಹೋನ ಕರಿತಾ ಹೇಳ್ತಿರ್ತಾರೆ, ಜಿಹೋ ಮಮ್ಮ ಬಂದಿದ್ದಾರೆ ಬಾ ಅಂತ. ಆಗ ಪಟ್ಟಂತ ಹೀರೋ ಫ್ರೆಂಡ್ ಬಾಯಿನ ಮುಚ್ತಿರ್ತಾನೆ. ಇಲ್ಲಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ಈ ತರ ಕಿರ್ಚಾಡ್ತಿರೋದಕ್ಕೆ ಇಲ್ಲಿ ಸುವಾಗೂ ಕೂಡ ಎಚ್ಚರ ಆಗ್ಬಿಟ್ಟಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಾ ಇರ್ತಾನೆ, ನೀನು ಕುಡ್ಕೊಂಡ್ ಬಂದ್ಬಿಟ್ಟು ಎಲ್ಲಾನು ಹಾಳು ಮಾಡ್ತಾ ಇದೆಯಾ, ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕಿರ್ಚ್ಕೋತಿರ್ತಾರೆ, ನಾನು ಮೋಡಗಳ ಲೋಕದಿಂದ ವಾಪಸ್ ಬಂದಿದ್ದೀನಿ ಬಾ ಜಿವೋ ಅಂತ ಕರಿತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಫ್ರೆಂಡ್ಗೆ ಜಾಡ್ಸ್ ಓದ್ಬಿಟ್ಟು ಕೆಳಗಡೆಗೆ ಬೀಳಿಸ್ತಿರ್ತಾರೆ. ಇಲ್ಲಿ ಹೀರೋ ಫ್ರೆಂಡ್ ಕೆಳಗಡೆ ಬಿದ್ದಿದ ತಕ್ಷಣ ಹೀರೋ ಹೇಳ್ತಿರ್ತಾರೆ, ಸಾರಿ ಬ್ರೋ ಅಂದ್ಬಿಟ್ಟು ಅವನು ಹೀರೋ ಬಾಗ್ಲಾಕೋಗ್ಬಿಡ್ತಾನೆ. ಈಗ ನಮ್ಗೆ ತೋರಿಸ್ತಾರೆ ಸುವಾ ಏನೋ ಗಲಾಟೆ ಆಗ್ತಿದೆ ಅಂತ ಎದ್ದು ಆಚೆಗೆ ಬರ್ತಿರ್ತಾಳೆ. ಆಗ ಜಿಹೋ ತಡಿತಾ ಹೇಳ್ತಿರ್ತಾನೆ, ನಿಂತ್ಕೊಳ್ಳಿ, ನೀವು ಹೊರಗಡೆ ಹೋಗೋಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುವಾ ಕೇಳ್ತಿರ್ತಾಳೆ, ಯಾಕೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಜಿಹೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಂಗಲ್ ಹಾಂಗ್ ಹೋಗು ತುಂಬಾ ವಿಚಿತ್ರ ಅಂತ. ಇಲ್ಲಿ ಅದಕ್ಕೆ ಸುವಾ ಕೇಳ್ತಿರ್ತಾಳೆ, ಹೌದಾ ಅದು ಯಾವ ತರ ಅಂತ. ಇಲ್ಲಿ ಅದಕ್ಕೆ ಜಿಹೋಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವನು ಏನೇನೋ ಬೈಕ್ ಬಂದಿದ್ನ ಹೇಳ್ತಿರ್ತಾನೆ, ಯಾಕೆಂದ್ರೆ ಆ ಅಂಕಲ್ ತಲೆ ತುಂಬಾ ದಪ್ಪ ಇದೆ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸ್ಕ್ರೀನ್ ತೆಗೆದ್ಬಿಟ್ಟು ಹೀರೋ ಫ್ರೆಂಡ್ ಓದ್ನ ಇಲ್ಲ ಅಲ್ಲೇ ಇದ್ದಾನ ಅಂತ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಇಲ್ದೇ ಇರೋ ಕಾರಣಕ್ಕೆ ಅವನು ಬಾಗ್ಲು ತೆಗ್ದು ನೋಡ್ತಿರ್ತಾನೆ. ಹೀರೋ ಬಾಗ್ಲು ತೆಗ್ದು ನೋಡಿದಾಗ ಅಲ್ಲಿ ಹೀರೋ ಫ್ರೆಂಡ್ ಇಲ್ದೇ ಇರೋದನ್ನ ನೋಡ್ಬಿಟ್ಟು ಇವನ್ ಎಲ್ಲಿಗೆ ಹೋದ ಅಂತ ನೋಡ್ತಿರ್ತಾನೆ. ಅಲ್ಲಿ ನೋಡಿದ್ರೆ ಹೀರೋ ಫ್ರೆಂಡ್ ಕಿಟಕಿಯಿಂದ ಮನೆ ಒಳಗಡೆ ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಇಲ್ಲಿ ಹೀರೋ ತಡಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಹೀರೋ ಫ್ರೆಂಡ್ ಆಚೆಗೆ ಹೋಗ್ದಲೆ ಒಳಗಡೆಗೆ ಹೋಗ್ತಿರ್ತಾನೆ. ಇಲ್ಲಿ ಅವನು ಒಳಗಡೆ ಹೋಗ್ತಾ ಹೇಳ್ತಿದ್ರು, ನಾನು ನಿನ್ಗೆ ಸುವಾಗಿಂತ ಒಳ್ಳೆ ಹುಡುಗಿನ ಹುಡುಕ್ತೀನಿ, ಆಗ ಜಿಹೋಗೂ ಕೂಡ ತಾಯಿ ಪ್ರೀತಿ ಸಿಗುತ್ತೆ, ಅಷ್ಟೇ ಅಲ್ಲ ಅವಳು ನಿನ್ಗೂ ಕೂಡ ಒಳ್ಳೆ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹುಡುಗಿನೇ ಹುಡುಕ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡ್ ಹೀಗೆಲ್ಲ ಮಾತಾಡ್ತಾ ಜಿಹೋ ಮತ್ತೆ ಸುವಾ ಇರೋ ರೂಮ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಬಾಯಿ ಮುಚ್ಚು, ಏನೇನೋ ಮಾತಾಡಬೇಡ, ಬಾ ಫಸ್ಟ್ ಹೋಗೋಣ ಅಂತ. ಇಲ್ಲಿ ಆದ್ರೆ ಹೀರೋ ಫ್ರೆಂಡ್ ಅವ್ನ ಮಾತನ್ನ ಕೇಳ್ದಲೆ ಬಾಗ್ಲು ತೆಗಿಬೇಕು ಅಂತ ಹೋಗ್ತಿರ್ತಾನೆ. ಆದ್ರೆ ಬಾಗ್ಲು ಆಲ್ರೆಡಿ ಓಪನ್ ಆಗ್ಬಿಡುತ್ತೆ. ಇಲ್ಲಿ ಬಾಗ್ಲು ಓಪನ್ ಆಗಿದ ತಕ್ಷಣ ಸುವಾ ಆಚೆಗೆ ಬರ್ತಾಳೆ. ಇಲ್ಲಿ ಹೀರೋ ಫ್ರೆಂಡ್ ಸುವಾನ ನೋಡಿದ ತಕ್ಷಣ ಫುಲ್ ಶಾಕ್ ಆಗ್ಬಿಟ್ಟು ಓ ಮೈ ಗಾಡ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಹೇಳ್ತಿರ್ತಾನೆ, ಗೊತ್ತಾಯ್ತಾ ಗುರ್ತು ಬಂತ ಇವನೇ ಹಾಂಗೋಗ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈಗ ಸ್ವಲ್ಪ ಕುಡ್ದ್ಬಿಟ್ಟಿದ್ದಾನೆ, ಅದಕ್ಕೆ ಇವನು ಡ್ರಿಂಕ್ಸಿನ ಮದ್ದಲ್ಲಿದ್ದಾನೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುವಾ ಕೂಡ ಹಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುವಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇರಿ ನಾನು ಹೋಗಿ ನೀರ್ ತಗೋಬರ್ತೀನಿ ಅನ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಸುವಾ ಅಲ್ಲಿಂದ ಹೋಗ್ತಾ ಹೇಳ್ತಿರ್ತಾಳೆ, ಅದು ಸರಿ ನೀನಕ್ಕೆ ಪೆಂಗ್ವಿನ್ ಡ್ರೆಸ್ ಹಾಕೊಂಡ್ ಬಂದಿದ್ಯಾ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇಷ್ಟೊತ್ತವರೆಗೂ ಹೀರೋ ಫ್ರೆಂಡ್ ನ ಹೋಗು ಅಂದ್ರು ಅವನು ಹೋಗ್ತಿರ್ಲಿಲ್ಲ. ಇಲ್ಲಿ ಈಗ ಹೀರೋ ಫ್ರೆಂಡ್ ಆ ಮನೆಯಿಂದ ಓಡೋಗ್ತಿರ್ತಾನೆ. ಯಾಕೆಂದ್ರೆ ಅವನು ಸುವಾನ ದೆವ್ವ ಅನ್ಕೊಂಡ್ಬಿಟ್ಟಿರ್ತಾನೆ.
ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಫ್ರೆಂಡು ಫುಲ್ ಎದ್ರುಕೊಂಡು ಸುವಾ ಸುವಾ ಅಂತ ಜಪ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ನ ತಳ್ತಾ ಹೇಳ್ತಿರ್ತಾನೆ, ನೀನು ಮೊದಲು ಇಲ್ಲಿಂದ ಹೋಗು, ನಾನು ನಿನ್ಗೆ ಆಮೇಲೆ ಡೀಟೇಲ್ ಆಗಿ ಎಲ್ಲಾನು ತಿಳಿಸಿ ಹೇಳ್ತೀನಿ ಅಂತ. ಇಲ್ಲಿ ಅದೇ ಟೈಮ್ಗೆ ಸುವಾ ಕೂಡ ಒಂದು ಗ್ಲಾಸಲ್ಲಿ ನೀರನ್ನ ತಗೊಂಡ್ಬಂದ್ಬಿಟ್ಟು ಹೀರೋ ಫ್ರೆಂಡ್ ಕಡೆಗೆ ಕೊಡ್ತಿರ್ತಾಳೆ, ತಗೊಳ್ಳಿ ನೀರು ಕುಡೀರಿ ಅಂತ. ಇಲ್ಲಿ ಹೀರೋ ಫ್ರೆಂಡ್ ಬಾಯಲ್ಲಿ ಬರೀ ಒಂದೇ ಮಾತು ಬರ್ತಿರುತ್ತೆ, ಸುವಾ ದೇವ ಅಂತ. ಇಲ್ಲಿ ಹೀರೋ ಫ್ರೆಂಡು ಹೀಗೆ ಹೇಳ್ತಾ ಅವನು ರಪ್ಪ ಅಂತ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇಲ್ಲಿ ಅದಕ್ಕೆ ಸುವಾ ಹೇಳ್ತಿರ್ತಾಳೆ, ನಾನು ದೆವ್ವ ಅಲ್ಲ ಅಂತ. ಇಲ್ಲಿ ಸುವಾ ಮುಂದೆ ಬರ್ತಿರೋದಕ್ಕೆ ಹೀರೋ ಫ್ರೆಂಡು ಕಿರ್ಚ್ತಾ ಹೇಳ್ತಿರ್ತಾನೆ, ನನ್ನ ಹತ್ರ ಬರಬೇಡ, ಏ ದೇವ್ರೆ ಪ್ಲೀಸ್ ನನ್ನ ಕಾಪಾಡು, ನಾನು ಇನ್ ಮುಂದೆ ಯಾವತ್ತೂ ಡೋನಟ್ಗಳನ್ನ ಕಳ್ತನ ಮಾಡಲ್ಲ ಅಂತ ದೇವ್ರ ಹತ್ರ ಬೇಡ್ಕೋತಿರ್ತಾನೆ. ಸುವಾ ಮತ್ತೆ ಕೇಳ್ತಾ ಹೇಳ್ತಿರ್ತಾಳೆ, ನೀನ್ ಯಾಕೆ ಇಷ್ಟೊಂದು ಎದ್ರುಕೋತಿದ್ಯಾ, ನಿಜವಾಗ್ಲೂ ನಾನು ದೆವ್ವ ಅಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿ ಗುಡ್ಗೋ ಸೌಂಡ್ ಬರುತ್ತೆ. ಆ ಬೆಳಕಿಗೆ ಇಲ್ಲಿ ಓಲ್ಡ್ ಫೇಸು ಮತ್ತೆ ಇನ್ನ ನೀಟಾಗಿ ಬ್ರೈಟಾಗಿ ಕಾಣಿಸಿದಾಗ ಇಲ್ಲಿ ಹೀರೋ ಫ್ರೆಂಡು ಮತ್ತೆ ಎದ್ರುಕೋಬಿಡ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಫ್ರೆಂಡ್ ಹೇಳ್ತಿದ್ದಾನೆ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು, ಇದೊಂದ್ಸತಿ ನನಗೆ ಚಾನ್ಸ್ ಕೊಟ್ಬಿಡು, ಇನ್ಯಾವತ್ತೂ ಅವ್ನಿಗೆ ನಾನು ಬೇರೆ ಹುಡುಗಿರ್ನ ಮೀಟು ಮಾಡಿಸಲ್ಲ, ಅಫೇರಲ್ಲಿ ಇರು ಅಂತ ಹೇಳೋದು ಇಲ್ಲ, ಮದುವೆ ಆಗೋ ಅಂತ ಹೇಳಲ್ಲ, ಪ್ಲೀಸ್ ಇದೊಂದ್ಸತಿ ನನ್ನ ಕ್ಷಮಿಸ್ಬಿಡು ಅಂತ ಬೇಡ್ಕೊಂಡು ಅಲ್ಲಿಂದ ಎದ್ದು ಓಡೋಗ್ತಿರ್ತಾನೆ. ಇಲ್ಲಿ ಹೀರೋ ಫ್ರೆಂಡು ಯಾವ ರೇಂಜಿಗೆ ಓಡೋಗ್ತಿರ್ತಾನೆ ಅಂದ್ರೆ ಅವನು ಎದ್ರುಕೊಂಡು ಹಿಂದೆ ಕೂಡ ತಿರುಗಿ ನೋಡ್ತಿರ್ತಾನೆ. ಅದಕ್ಕೆ ಹೀರೋ ಕಿರ್ಚ್ತಾ ಹೇಳ್ತಿರ್ತಾನೆ, ಹುಷಾರಾಗಿ ಹೋಗು ಅಂತ. ಇಲ್ಲಿ ಹೀರೋ ಸುವಾ ಹತ್ರ ಹೇಳ್ತಿರ್ತಾನೆ, ಅವನು ಅಷ್ಟು ಕೆಟ್ಟವನಲ್ಲ ಅಂತ. ಇಲ್ಲಿ ಅದಕ್ಕೆ ಸುವಾ ಹೇಳ್ತಿರ್ತಾಳೆ, ಆಮೇಲೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಹೀರೋಗೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ಅವನು ಕೇಳ್ತಿರ್ತಾನೆ, ಏನ್ ಹೇಳ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಸುವಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನೇ ಹೇಳಿದಲ್ಲ ನೀನು ನನಗೆ ಲೆಟರ್ಸ್ ಬರೀತೀನಿ ಅಂತ, ಅದಾದ್ಮೇಲೆ ಏನಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋಗೆ ಅವಾಗ ಫ್ಲಾಶ್ ಆಗುತ್ತೆ, ಹಾ ಹೌದು ಲೆಟರ್ಸ್ಗಳ ಅಂತ ಕೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಸುವಾ ಮೂವಿಗೆ ಅಂತ ಬಂದಿರ್ತಾರೆ. ಇಲ್ಲಿ ಹೀರೋ ಸುವಾ ಕೈನ ಟಚ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತಾನೆ. ಅವನಿಗೆ ತುಂಬಾ ನಾಚಿಕೆ ಆಗ್ತಿರೋ ಕಾರಣಕ್ಕೆ ಅವನ ಕೈಗಳನ್ನ ಅವನ ಹತ್ರನೇ ಇಟ್ಕೊಂಡು ಟಚ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸುವಾ ಕೈನ ಟಚ್ ಮಾಡಬೇಕು ಅಂತ ನಿಧಾನಕ್ಕೆ ಅವನ ಕೈಗಳನ್ನ ಸುವಾ ಕೈಗಳ ಹತ್ರ ತಗೊಂಡು ಹೋಗ್ತಿರ್ತಾನೆ. ಹಿಂದೆ ಕೂತಿರೋ ಒಬ್ಬ ವ್ಯಕ್ತಿ ಕಾಲ್ ತೆಗೆದ್ಬಿಟ್ಟು ಹೀರೋ ಕೈ ಹತ್ರ ಇಡ್ತಿರ್ತಾನೆ. ಇಲ್ಲಿ ಹೀರೋ ಏನ್ ಅನ್ಕೋತಾನೆ ಅಂದ್ರೆ ಅದೇ ಸುವಾ ಕೈ ಅಂತ ಅನ್ಕೊಂಡು ಆ ಕಾಲ್ಗಳ ಜೊತೆ ಆಟ ಆಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸುವಾ ಕೈಗಳನ್ನ ಹಿಡ್ಕೊಂಡಿದೀನಿ ಅಂತ ಫುಲ್ ನಗ್ತಾ ಇರ್ತಾನೆ. ಇಲ್ಲಿ ಅವನಿಗಂತೂ ಖುಷಿನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿರೋದಿಲ್ಲ. ಈಗ ಇಲ್ಲಿ ಹೀರೋ ಸುಹಾಗೆ ಹೇಳ್ತಿರ್ತಾನೆ, ಸುಹಾ ನಿನ್ ಕೈಗಳಿಗೆ ಚಳಿ ಆಗ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿದ್ದಾಳೆ, ಏನು ಚಳಿನ ಇಲ್ವಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಾದ್ರೆ ನೀನು ಗ್ಲೌಸ್ ಯಾಕೆ ಹಾಕೊಂಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಸುಹಾನೆ ಫುಲ್ಲು ಶಾಕ್ ಆಗ್ಬಿಟ್ಟು ಎರಡು ಕೈಗಳು ತೆಗೆದ್ಬಿಟ್ಟು ಗ್ಲೌಸ್ ಇಲ್ವಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಈಗ ಸುಹಾ ಕೈನ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟು ಅವನು ಯಾರ ಕೈಗಳನ್ನ ಹಿಡ್ಕೊಂಡಿದ್ದ ಅಂತ ನೋಡ್ತಿರ್ತಾನೆ. ಅಲ್ಲಿ ನೋಡಿದ್ರೆ ಹಿಂದೆ ಕೂತಿರೋ ಒಬ್ಬ ವ್ಯಕ್ತಿ ಹೀರೋ ಚೇರ್ ಮೇಲೆ ಕಾಲ್ ಹಾಕಿರ್ತಾನೆ. ಇಲ್ಲಿ ಅವನು ಅದನ್ನ ನೋಡಿ ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಸುಹಾ ಅಂತೂ ಫುಲ್ಲು ನಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸುಹಾ ಬಸ್ ಸ್ಟಾಪ್ ಅಲ್ಲಿ ನಿಂತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಸುಹಾನೆ ನಿಧಾನಕ್ಕೆ ಅವಳ ಕೈಗಳನ್ನ ತೆಗೆದ್ಬಿಟ್ಟು ಹೀರೋ ಪಾಕೆಟ್ ಒಳಗಡೆ ಹಾಕ್ತಿರ್ತಾಳೆ. ಇಲ್ಲಿ ಹೀರೋಗೆ ಏನೋ ಫೀಲ್ ಆದಾಗ ಅವನು ನೋಡ್ತಾನೆ. ಅವನು ಪಟ್ಟಂತ ಆ ಕಡೆಗೆ ಮುಖ ತಿರುಗಿಸ್ಕೊಂಡು ಇಲ್ಲಿ ಹೀರೋ ಕೂಡ ಸುಹಾ ಕೈನ ಅವನ ಪಾಕೆಟ್ ಒಳಗಡೆ ಇಟ್ಕೋತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಇದನ್ನೆಲ್ಲ ಹೇಳ್ತಾ ಫುಲ್ಲು ಖುಷಿ ಪಡ್ತಿರ್ತಾನೆ. ಅವನು ಫುಲ್ಲು ಸ್ಮೈಲ್ ಮಾಡ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಸುಹಾ ಕೂಡ ಫುಲ್ಲು ಸ್ಮೈಲ್ ಮಾಡ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಪಾಸ್ಟ್ ಅಲ್ಲಿ ಏನು ನಡೆದಿತ್ತು ಅಂತ ಹೇಳಿರ್ತಾನೋ ಇಲ್ಲಿ ಅದನ್ನೇ ಸುಹಾ ಕೂಡ ಮಾಡ್ತಿರ್ತಾಳೆ. ಇಲ್ಲಿ ಅವಳ ಕೈಗಳನ್ನ ತೆಗೆದ್ಬಿಟ್ಟು ಹೀರೋ ಪಾಕೆಟ್ ಒಳಗಡೆ ಹಾಕ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಸ್ಮೈಲ್ ಮಾಡ್ತಾ ಅವಳ ಕೈನ ಇಲ್ಲಿ ಅವನು ಪಾಕೆಟ್ ಒಳಗಡೆ ಇಟ್ಕೋತಾನೆ. ಇಲ್ಲಿ ನಮಗೆ ತೋರಿಸ್ತಾರೆ ಸುಹಾ ಇಲ್ಲಿ ಹೀರೋ ಕೈಗಳನ್ನ ಆಚೆ ತೆಗೆದ್ಬಿಟ್ಟು ಗಾಯ ಆಗಿರೋದನ್ನ ನೋಡ್ಬಿಟ್ಟು ಇದೇನಾಯ್ತು ನಿನ್ಗೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಆಕ್ಚುಲಿ ನಾನು ಸೈಕಲಲ್ಲಿ ಹೋಗುವಾಗ ಬಿದ್ದೋಗ್ಬಿಟ್ಟೆ, ಅದಕ್ಕೆ ನನಗೆ ಗಾಯ ಆಯಿತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ಒಂದು ನಿಮಿಷ ಇರು ನಾನು ಹೋಗಿ ಆಯಿಲ್ಮೆಂಟ್ ತರ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನು ಬೇಡ ನೀನು ಆರಾಮಾಗಿ ಕುತ್ಕೋ, ಹೀಗೆ ಸ್ವಲ್ಪ ಹೊತ್ತು ಈಗ ಕುತ್ಕೊಳ್ಳೋಣ ಅಂತ ಈ ಸುಹಾ ಕೈನ ತೆಗೆದ್ಬಿಟ್ಟು ಅವ್ನ ಪಾಕೆಟ್ ಒಳಗಡೆ ಇಟ್ಕೋತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಮತ್ತೆ ಸುಹಾ ಹಾಗೆ ಸ್ವಲ್ಪ ಹೊತ್ತು ಕೂತಿರ್ತಾರೆ. ಅಲ್ಲಿ ಜಿ ಹೋದು ವಾಯ್ಸ್ ಕೇಳಿಸ್ತಿರುತ್ತೆ, ಮಮ್ಮಿ ಇನ್ಮೇಲೆ ನಾನು ನಿಮ್ಮನ್ನ ಚೀಟಿಂಗ್ ಆಡೋದಕ್ಕೆ ಬಿಡಲ್ಲ, ನೀವು ನನ್ನ ಹತ್ರ ಚೀಟಿಂಗ್ ಮಾಡೋ ಹಂಗಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಮತ್ತೆ ಸುಹಾ ಈ ಮಾತನ್ನೆಲ್ಲ ಕೇಳಿಸ್ಕೊಂಡಾಗ ಫುಲ್ಲು ನಗ್ತಿರ್ತಾರೆ. ಯಾಕೆಂದ್ರೆ ಅವನು ನಿದ್ದೆಗಣ್ಣೆಲ್ಲ ಇದನ್ನೆಲ್ಲ ಮಾತಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಬೆಳಗಿನ ಜಾವನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಸುಹಾ ಸೈಕಲ್ ಅಲ್ಲಿ ಒಂದು ಜಾಗಕ್ಕೆ ಟ್ರೆಕ್ಕಿಂಗ್ ಅಂತ ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಸುಹಾ ಟ್ರೆಕ್ಕಿಂಗ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಹಿಲ್ಸ್ ಹಾಕಿರೋದಕ್ಕೆ ಅಲ್ಲಿ ಮಣ್ಣು ಫುಲ್ಲು ಕಚ ಪಚ ಅಂತಿರುತ್ತೆ. ಇಲ್ಲಿ ಅವಳಿಗೆ ಹತ್ತಕ್ಕಾಗ್ತಿರಲ್ಲ, ಅವಳಿಗೆ ಫುಲ್ಲು ಟಯರ್ಡ್ ಅನ್ನಿಸ್ತಿರುತ್ತೆ. ಇಲ್ಲಿ ಸುಹಾ ಕೇಳ್ತಿರ್ತಾಳೆ ಇನ್ನು ಎಷ್ಟು ದೂರ ಇದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ನಾವಿನ್ನೇನು ರೀಚ್ ಆಗ್ಬಿಟ್ವಿ ಅಂತ. ಇಲ್ಲಿ ಅವನು ಸುಹಾಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಕೈನ ಮುಂದೆ ನೀಡ್ತಿರ್ತಾನೆ. ಇಲ್ಲಿ ಸುಹಾ ಹೀರೋ ಕೈಗಳನ್ನ ಹಿಡ್ಕೊಂಡು ಆ ದಾರಿಲಿ ನಡ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಸುಹಾ ಒಂದು ಬೆಟ್ಟದ ತುದಿ ಹತ್ರ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಹೇಳ್ತಿರ್ತಾನೆ, ನೋಡು ನಾವು ಬಂದ್ವಿ, ರೀಚ್ ಆದ್ವಿ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ, ಇಲ್ಲಿ ಏನು ಇಲ್ವಲ್ಲ, ನಾವ್ಯಾಕೆ ಇಲ್ಲಿಗೆ ಬಂದಿದೀವಿ ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಒಂದು ಬೆಡ್ಶೀಟ್ ನ ಹಾಸ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಫುಲ್ ಶಾಕ್ ಆಗಿ ಅದನ್ನ ನೋಡ್ತಿರ್ತಾಳೆ. ಇಲ್ಲಿ ಸುಹಾ ಹೀರೋ ಹತ್ರ ನಡ್ಕೊಂಡ್ ಬರ್ತಾ ಇಲ್ಲೇನಿದೆ ಅಂತ ಕೇಳ್ತಿರ್ತಾಳೆ.
ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಬೆಡ್ಶೀಟ್ ಮೇಲೆ ಕುತ್ಕೋತಿರ್ತಾನೆ. ಇಲ್ಲಿ ಅವನು ಸುಹಾ ಕಡೆ ನೋಡಿದಾಗ ಅವಳು ಫುಲ್ ಎಕ್ಸೈಟೆಡ್ ಆಗಿ ಆ ಕಡೆ ಈ ಕಡೆ ನೋಡ್ತಿರ್ತಾಳೆ, ಅಲ್ಲಿ ಏನಿದೆ ಅಂತ ಇಲ್ಲಿ ಅವಳಿಗೆ ಗೊತ್ತಾಗ್ತಿರೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಸುಹಾ ಕೈ ಹಿಡ್ಬಿಟ್ಟು ಕೆಳಗಡೆಗೆ ಹೇಳ್ಕೊಂಡು ಕುಂಡಿಸ್ಕೊತಿರ್ತಾನೆ. ಇಲ್ಲಿ ಹೀರೋ ಸುಹಾಗೆ ದುರ್ಬಿನ್ನ ಕೊಡ್ತಾ ಹೇಳ್ತಿರ್ತಾನೆ ಇದ್ರಲ್ಲಿ ನೋಡು ಅಂತ. ಇಲ್ಲಿ ಅವಳು ನೋಡಿದಾಗ ಅಲ್ಲಿ ಒಂದು ದೊಡ್ಡದು ಓಪನ್ ಥಿಯೇಟರ್ ಇರುತ್ತೆ, ಇದರಲ್ಲಿ ಮೂವಿ ನಡೀತಿರುತ್ತೆ. ಇಲ್ಲಿ ಇದನ್ನ ನೋಡ್ಬಿಟ್ಟು ಸುಹಾ ಹೇಳ್ತಿರ್ತಾಳೆ ಇದ್ರಲ್ಲೇನೋ ನೋಡ್ಬೋದು ಬಟ್ ಏನೋ ವಾಯ್ಸೇ ಕೇಳಿಸ್ತಿಲ್ವಲ್ಲ ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಒಂದು ರೇಡಿಯೋ ತರ ಇರುತ್ತೆ, ಅದರಲ್ಲಿ ಅವನು ಸೌಂಡ್ ಕೊಟ್ಟಿದ ತಕ್ಷಣ ಅಲ್ಲಿ ನಡೀತಿರೋ ಮೂವಿ ಇಲ್ಲೇ ಕೇಳಿಸ್ತಾ ಇರುತ್ತೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಫುಲ್ ಪ್ರಿಪ್ರೇಷನ್ ಜೊತೆಗೆ ಬಂದಿರ್ತಾನೆ. ಇಲ್ಲಿ ಅವನು ಬಿಸಿನೀರನ್ನ ತೆಗೆದ್ಬಿಟ್ಟು ಸುಹಾಗೆ ಆಫರ್ ಮಾಡ್ತಿರ್ತಾನೆ ನೀರು ಕುಡಿತೀಯ ಅಂತ. ಇಲ್ಲಿ ಅದಕ್ಕೆ ಅವಳು ಇಸ್ಕೊಂಡು ನೀರು ಕುಡಿಯುವಾಗ ದುರ್ಬಿನ್ನ ಹೀರೋಗೆ ಕೊಡ್ತಾ ಹೇಳ್ತಿರ್ತಾಳೆ ನೀನ್ ನೋಡು ಅಂತ. ಇಲ್ಲಿ ಅವರಿಬ್ರು ಹೀಗೆ ಒಂದ್ಸತಿ ಅವನು ಒಂದ್ಸತಿ ಇವಳು ಒಂದ್ಸತಿ ಅವನು ಒಂದ್ಸತಿ ಇವಳು ಹೀಗೆ ನೋಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಒಂದ್ ಟೈಮಲ್ಲಿ ಆ ದುರ್ಬಿನ್ನಲ್ಲಿ ಮೂವಿನ ನೋಡ್ತಾ ಅವನು ಫುಲ್ ಎಂಜಾಯ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಸುಹಾಗೆ ಕೊಟ್ಟೇ ಇರಲ್ಲ. ಇಲ್ಲಿ ಅದಕ್ಕೆ ಅವಳು ಕೋಪ ಬಂದು ಆ ದುರ್ಬಿನ್ನ ಕಿತ್ಕೊಂಡ್ಬಿಟ್ಟು ನೀನ್ ಕೊಡಿಲಿ ನನ್ಗೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಗೂ ಕೋಪ ಬಂದ್ಬಿಟ್ಟು ಆ ರೇಡಿಯೋದಲ್ಲಿ ಏನ್ ಸೌಂಡ್ ಕೊಟ್ಟಿರ್ತಾನೆ ಅದನ್ನ ಆಫ್ ಮಾಡ್ಬಿಡ್ತಾನೆ. ಅದಕ್ಕೆ ಸುಹಾ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಭಯ ಪಟ್ಕೊಂಡು ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಸೌಂಡ್ ಕೊಡ್ತಿರ್ತಾನೆ. ಈಗ ಇಲ್ಲಿ ಹೀರೋ ಹೇಳ್ತಿರ್ತಾನೆ ಸರಿ ಆಯ್ತು ನಾವಿಬ್ರು ಒಟ್ಟಿಗೆ ನೋಡೋಣ, ನೀನ್ ಆ ಕಣ್ಣಲ್ಲಿ ನೋಡು ನಾನು ಈ ಕಣ್ಣಲ್ಲಿ ನೋಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಸುಹಾ ಹೇಳ್ತಿರ್ತಾಳೆ ಇದು ತುಂಬಾ ಚಿಕ್ಕದಾಗಿದೆ ನೋಡಕ್ ಆಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಡ್ಜಸ್ಟ್ ಮಾಡ್ತಾ ಹೇಳ್ತಿರ್ತಾನೆ ನೋಡು ಇವಾಗ ಸರಿಯಾಗಿ ಕಾಣಿಸ್ತಿದ್ಯಾ ಅಂತ. ಇಲ್ಲಿ ಅವರಿಬ್ರು ಈಗ ನೀಟಾಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ತಾರೆ. ಹೀಗೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲಿ ಸುಹಾಗೆ ಅರ್ಥ ಆಗುತ್ತೆ ಅವರಿಬ್ರು ತುಂಬಾ ಕ್ಲೋಸ್ ಅಲ್ಲಿ ಕೂತಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಅವಳು ಸುಹಾ ಹೀರೋಗೆ ಅದನ್ನ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಹಾಗೆ ಫುಲ್ ಬೇಜಾರಾಗಿ ಆ ದುರ್ಬಿನ್ನ ಮತ್ತೆ ಕಿತ್ಕೊಬಿಡ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಸುಹಾಗೆ ಕಿಸ್ ಮಾಡ್ಬೇಕು ಅಂತ ಹೋಗ್ತಿರ್ತಾನೆ. ಆ ದುರ್ಬಿನಲ್ಲಿ ಏನೋ ಒಂದು ಹುಳ ಹೋಗ್ತಿರೋ ತರ ಅನ್ಸ್ತಿರುತ್ತೆ. ಇಲ್ಲಿ ಅದಕ್ಕೆ ಅವಳು ರಪ್ಪ ಅಂತ ಹೊಡೆದ್ಬಿಡ್ತಾಳೆ. ಇಲ್ಲಿ ಸುಹಾ ದುರ್ಬಿನ್ನ ದೂರ ತೆಗಿತಾ ಏನದು ಹುಳ ಬಂದಿದ್ದು ಅಂತ ನೋಡ್ತಿರ್ತಾಳೆ. ಇಲ್ಲಿ ಹೀರೋ ನೋವಾಗಿದ್ರು ಕೂಡ ಅದನ್ನ ತೋರಿಸ್ಕೊಳ್ತಿರೋದಿಲ್ಲ. ಇಲ್ಲಿ ಅದಕ್ಕೆ ಸುಹಾಗೆ ಅದು ಗೊತ್ತಾಗೋದಿಲ್ಲ. ಇಲ್ಲಿ ಅವಳು ಅದಕ್ಕೆ ಮತ್ತೆ ಆ ದುರ್ಬಿನ್ನ ಇಟ್ಕೊಂಡು ಮೂವಿ ನೋಡಕ್ಕೆ ಕಂಟಿನ್ಯೂ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಅವಾಗ ನೋವಲ್ಲಿ ಕಿರ್ಸ್ಕೊತಾ ಇರ್ತಾನೆ. ಇಲ್ಲಿ ಅದಕ್ಕೆ ಸುಹಾ ಮತ್ತೆ ದುರ್ಬಿನ್ನ ತೆಗೆದ್ಬಿಟ್ಟು ಹೀರೋ ಕಡೆ ತಿರುಗಿ ನೋಡಿದಾಗ ಅವ್ನು ಮತ್ತೆ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಆಡ್ತಿರೋ ಬಿಹೇವಿಯರ್ಗೆ ಅವನಿಗೆ ನಗು ಬಂದು ಅವನೇ ನಗ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ನಿಧಾನಕ್ಕೆ ಎದ್ಬಿಟ್ಟು ಆ ದುರ್ಬಿನಲ್ಲಿ ಅವನ ತಲೆ ಕಾಣಿಸ್ದೇ ಇರೋ ತರ ನಿಧಾನಕ್ಕೆ ಮೆತ್ತಗೆ ಬಂದ್ಬಿಟ್ಟು ಇಲ್ಲಿ ಅವನು ಸುಹಾಗೆ ಕಿಸ್ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಈ ತರ ಅವನು ಕಿಸ್ ಕೊಡ್ತಿರೋದಕ್ಕೆ ಸುಹಾ ಫುಲ್ಲು ಶಾಕ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಕಣ್ಮಿಟ್ಟಕಿಸ್ಬೇಕು ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಸುಹಾ ಕಿಸ್ ಮಾಡ್ತಿರೋದನ್ನ. ಈಗ ಸ್ವಲ್ಪ ಹೊತ್ತು ಆದ್ಮೇಲೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸುಹಾ ತಲೆ ಮೇಲೆ ಹೀರೋ ಕೈ ಹಿಡ್ದಿರ್ತಾನೆ, ಯಾಕೆಂದ್ರೆ ಅವಳ ತಲೆ ನೆನಿಬಾರ್ದು ಅಂತ. ಆದ್ರೂ ಕೂಡ ಇಲ್ಲಿ ಅವರು ಕಂಟಿನ್ಯೂಸ್ ಆಗಿ ಕಿಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಸುಹಾ ಕಿಸ್ ಮಾಡುವಾಗ ಮೂವಿಲೂ ಕೂಡ ಕಿಸ್ಸಿಂಗ್ ಸೀನು ನಡೀತಿದೆ. ಸೊ ಇಲ್ಲಿಗೆ ಈ ಪಾಠ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್, ಮೂವಿ ಆದ ಎಕ್ಸುಮಾ ಮತ್ತೆ ಲವ್ ಇಸ್ ವೆಡ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.